ಆಗ ನಮ್ಮನ್ನ ಒಂದು ರಕ್ಷಣೆಯ ಅನುಭವ ಏನು ಮಾಡಬಲ್ಲದು, ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡಬಲ್ಲದು. ಯೇಸು ಕ್ರಿಸ್ತನು ಕೂಡ ನಮ್ಮನ್ನು ರಕ್ಷಿಸಲಿಕ್ಕೋಸ್ಕರ ತನ್ನ ಪ್ರಾಣವನ್ನೇ ಶಿಲುಬೆಯಲ್ಲಿ ಕೊಟ್ಟರು. ಅಂದರೆ ನಾವು ಇನ್ನು ಮುಂದೆ ಸಂತೋಷವಾಗಿರಬೇಕು, ಜನರನ್ನು ನೆನಪು ಮಾಡಿಕೊಂಡು ನಾವು ದುಃಖ ಪಡ್ತಾ ಜೀವನವನ್ನು ನಾವು ಕಳ್ಕೊಬಾರ್ದು, ಆತ್ಮಹತ್ಯೆ ಮಾಡ್ಕೋಬಾರ್ದು. ಅಥವಾ ಎಷ್ಟೋ ಜನ ಮದುವೆ ಆಗದೆ ಕಷ್ಟಪಡ್ತಿರ್ತಾರೆ, ಕುಟುಂಬ ನಡೆಸೋಕೆ ಗೊತ್ತಾಗಲ್ಲ, ಮಕ್ಕಳಿಲ್ದವ್ರು ಕಷ್ಟಪಡ್ತಾ ಇದ್ದಾರೆ. ತುಂಬ ಸಮಸ್ಯೆಗಳು ಜನಗಳಿಗಿದೆ, ಹೇಳಬಾರ್ದು ಅಷ್ಟು. ವಿದ್ಯಾರ್ಥಿಗಳಂತೂ ಶಾಲಾ ಕಾಲೇಜುಗಳಲ್ಲಿ ಓದುವಾಗ ಅವರ ಜೀವನದಲ್ಲಿ ಸರಿಯಾದ ಒಂದು ಏನು ಹೇಳೋದು, ವಿದ್ಯಾಭ್ಯಾಸ ತಗೊಳ್ತಾರೆ, ಆದರೆ ಸರಿಯಾದ ಟೀಚಿಂಗ್ಗಳು ಅವರಿಗೆ ಸಿಗೋದಿಲ್ಲ. ನೋಡಿ ಪ್ರೀತಿಯ ಆತ್ಮಿಕ ಸಹೋದರ ಸಹೋದರಿಗಳೇ, ಯೇಸು ಕ್ರಿಸ್ತನ ಬಗ್ಗೆ ಇನ್ನೂ ಹೇಳಬೇಕಂದ್ರೆ, ಅವರು ನಮಗೆ ತೋರಿಸಿದಂಥ ಪ್ರೀತಿ ಮನುಷ್ಯರು ಸಾಧಾರಣವಾಗಿ ನಮಗೆ ತೋರಿಸಲ್ಲ. ಯೋಹಾನ ಅಂತೇಳುವಂಥ ಒಬ್ಬ ಶಿಷ್ಯನು ಹೇಳಿದ್ದಾನೆ, ಆತನು ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಏನಂತೇಳಿದ್ರೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ದೊಡ್ಡ ಪ್ರೀತಿ ಇಲ್ಲ ಎಂಬುದಾಗಿ. ಯಾರು ಕೂಡ ಪ್ರಾಣವನ್ನು ಸ್ನೇಹಿತರು ಕೊಡಲ್ಲ. ಒಂದು ವೇಳೆ ತಾಯಿ ತುಂಬ ತಾಯಂದಿರು ಮಕ್ಕಳು ಗರ್ಭದಲ್ಲಿರುವಾಗ ಪ್ರಾಣ ಕಳ್ಕೊಂಡಿದ್ದಾರೆ, ಡೆಲಿವರಿ ಮಾಡ್ಕೊಳಕ್ಕಾಗದೆ ಅಥವಾ ಅವರ ದೇಹ ಸ್ಥಿತಿಯಲ್ಲಿ ಅದು ಒಗ್ಗದೆ ಅಲ್ವಾ. ಎಷ್ಟೋ ಮಕ್ಕಳು ಹೊಟ್ಟೆ ಒಳಗಡೆ ಸತ್ತೋಗಿದ್ದಾರೆ. ಇನ್ನು ಎಷ್ಟೋ ಜನ ಆಕ್ಸಿಡೆಂಟ್ ಡೆತ್ಗಳಾಗಿದೆ ಅಲ್ವಾ, ಮಾನಸಿಕವಾಗಿ ನೊಂದ್ಕೊಂಡು ಸಾವುಗಳನ್ನು ಅನುಭವಿಸಿದ್ದಾರೆ. ಆತ್ಮಹತ್ಯೆಗಳನ್ನು ಕೂಡ ಅವ್ರಿಗಾದ ಅನ್ಯಾಯಕ್ಕಾಗಿ ಬೇರೆಯವ್ರು ನಿಂದಿಸಿರ್ಬೋದು, ಏನೋ ಸಮಸ್ಯೆ ಆಗಿರ್ಬೋದು, ಒಂದು ವೇಳೆ ಪ್ರೀತಿಸಿರುವಂಥ ಹುಡುಗಿ ಸಿಗದೆ ಇರ್ಬೋದು, ಹುಡುಗ ಸಿಗದೆ ಇರ್ಬೋದು, ಏನೋ ಕಾರಣಗಳು ಇರ್ಬೋದು ಅಲ್ವಾ. ಬೇರೆಯವರಿಂದ ಹಿಂಸೆ ಅನುಭವಿಸಿ ಕೂಡ ಸಾಲಕ್ಕೆ ಹೊಣೆ ಆದವರು, ಸಾಲಗಾರ ಮಾಡಿಕೊಂಡು ತೀರ್ಸೋಕ್ಕಾಗದವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ನಾವು ತುಂಬ ನೋಡಿದ್ದೇವೆ. ಸಾಕಷ್ಟು ರೈತರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆದರೆ ಯೇಸು ಸ್ವಾಮಿ ಯಾಕೆ ಪ್ರಾಣ ಕಳ್ಕೊಂಡ್ರು? ಅವ್ರಿಗೇನಾದರೂ ಕಷ್ಟ ಇದೆಯಾ? ಅವ್ರ ದೇವ್ರ ಪುತ್ರ, ಸ್ವರ್ಗದಲ್ಲಿ ಅವ್ರಿಗೆ ಎಲ್ಲ ಸೌಲಭ್ಯಗಳಿದೆ, ಅವ್ರ ದೇವರು ಅಂದಮೇಲೆ ಎಲ್ಲ ಇರುತ್ತೆ ಅವ್ರಿಗೆ, ಇದೇ ಕೂಡ. ಅಂಥವ್ರು ಬಂದು ಪ್ರಾಣ ಕೊಡೋ ಅವಶ್ಯಕತೆ ಇದೆಯಾ? ಬರೀ ಬೋಧನೆ ಮಾಡಿದರೆ ಸಾಲದ. ನಾನು ಚಿತ್ರದುರ್ಗ ಜಿಲ್ಲೆಯಿಂದ ಬಸ್ನಲ್ಲಿ ನನ್ನ ತಾಯಿ ಮನೆಗೆ ಕೊಡಗಿಗೆ ಬರ್ತಾಯಿದ್ದೆ. ಒಬ್ಬರು ಟೀಚರ್ ಬಸ್ಸಲ್ಲಿ ಕೂತ್ಕೊಂಡಿದ್ರು. ನೀವು ಕ್ರೈಸ್ತರ? ನನ್ನ ಮಗಳನ್ನ ಜಾಯ್ಸಿ ಅಂತ ಕರೀತಾ ಇದ್ದೆ. ಆಗ ಅವ್ರು ಕೇಳಿದರು, ನೀವು ಕ್ರೈಸ್ತರ? ಹೌದು ಕ್ರೈಸ್ತರೇ ಅಂತ. ನನಗೆ ತುಂಬ ಇಷ್ಟ ಯೇಸು, ಆದರೆ ಒಂದು ವಿಷಯ ಇಷ್ಟ ಆಗಿಲ್ಲ, ಅವ್ರು ಯಾಕೆ ಅವ್ರ ಶತ್ರುಗಳು ಅವ್ರನ್ನ ಸಿಲುಬೆಗೆ ಹಾಕಿದಾಗ ಅವ್ರಿಗೆ ಹೊಡೆದಿಲ್ಲ, ಅವ್ರನ್ನ ಸಂಹರಿಸೋಕ್ಕಾಗದಷ್ಟು, ಅವ್ರ ಶತ್ರುಗಳನ್ನು ತಡೆಯೋಕ್ಕಾಗದಷ್ಟು ಶಕ್ತಿನೂ ಇಲ್ವಾ? ಆಗ ಅವ್ರು ಏನು ಹೇಳಿದ್ರು ಅಂತೇಳಿದ್ರೆ, ಯಾಕೆ ಯೇಸು ಕ್ರಿಸ್ತನಿಗೆ ಅಷ್ಟು ಶಕ್ತಿ ಇಲ್ವಾ? ಅವರ ಒಂದು ವೈರಿಗಳಿಂದ ಕಾಪಾಡ್ಕೊಳ್ಳೋಕ್ಕಾಗದಷ್ಟು ನಿಸ್ಸಹಾಯಕರ, ಯಾಕೆ ಪ್ರಾಣ ಕೊಟ್ಟೆ? ಅದೊಂದು ಇಷ್ಟ ಆಗಿಲ್ಲ ನನಗೆ, ಆದರೆ ಅವ್ರ ಬೋಧನೆಗಳೆಲ್ಲ ತುಂಬ ಇಷ್ಟಪಡ್ತೀನಿ ಅಂಥೇಳಿ. ನೋಡಿ, ನಾನು ಹೇಳಕ್ಕೆ ಬಯಸ್ತೇನೆ, ಯೇಸು ಕ್ರಿಸ್ತನು ಶಕ್ತಿ ಇಲ್ಲದೆ ಪ್ರಾಣ ಕಳ್ಕೊಂಡಿದ್ದಲ್ಲ, ಶತ್ರುಗಳನ್ನು ಹೊಡೆದಾಕೋಕ್ಕಾಗೋಷ್ಟು ಶಕ್ತಿ ಇಲ್ವ? ಒಬ್ಬರ ದೇವ್ರಿಗೆ ಅಂದ್ಕೊಂಡ್ರೆ ಸಾಕು, ಅಲ್ಲ ಭಸ್ಮ ಆಗಿಬಿಡ್ತಾರೆ, ಸುಟ್ಟೋಗ್ಬಿಡ್ತಾರೆ. ಹಳೆ ಕಾಲದಲ್ಲಿ ಬೈಬಲಲ್ಲಿ ಹೇಗಿದೆ ಅಂದರೆ, ತಂದೆಯಾದ ದೇವರು, ಸೃಷ್ಟಿಕರ್ತನಾದ ದೇವರು ಅಂತ ಹೇಳಿದ್ರೆ ವೈರಿಗಳಿಗೆ ಸರಿಯಾದ ದಂಡನೆಗಳನ್ನು ಕೊಡ್ತಿದ್ರು. ದೇಶನೇ ಅವರು ನಾಶ ಮಾಡಿದ್ದಾರೆ, ಕೆಟ್ಟವ್ರನ್ನ, ವೈರಿಗಳನ್ನು, ಪಾಪಿಗಳಿಗೆಲ್ಲ. ಸೊದೋಮ್ ಗೋಮರ ಪಟ್ಟಣವನ್ನೆಲ್ಲ ಪರಲೋಕದಿಂದ ಬೆಂಕಿ ಕಳಿಸಿ ಏನು ಅಗ್ನಿ ಗಂಧಕಗಳಿಂದ ಏನು ಮಾಡಿಬಿಟ್ರು, ಅಗ್ನಿ ಕಳಿಸಿಬಿಟ್ಟು ಸುಟ್ಟಾಕ್ಬಿಟ್ರು ಪಾಪಿಗಳನ್ನು. ನೋಡ್ರಿ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಕಷ್ಟಗಳನ್ನು ಅವರು ಪರಿಹಾರ ಮಾಡಬೇಕು ಅಂತ ಉದ್ದೇಶಿಸಿದ್ರು. ಅದು ಜನ ಕೇಳ್ಕೊಳ್ಳಲ್ಲ ದೇವರ ಮಾತಿಗೆ, ಜನಕ್ಕೆ ಸ್ವಂತ ಬುದ್ಧಿನೇ ಜಾಸ್ತಿ.